ನಾವಿವತ್ತು ಕಲ್ಪತರು ನಾಡು ತುಮಕೂರಿನಲ್ಲಿದ್ದೇವೆ. ತುಮಕೂರಿನ ಜನತೆ ಏನು ಹೇಳ್ತಾರೆ? ಮೋದಿ ಸರ್ಕಾರ ಬಂದ್ರೆ ದೇಶಕ್ಕೆ ಒಳ್ಳೇದಾಗುತ್ತೆ. ಏನು ಮಾಡಿಲ್ಲ ಅಂದ್ರೂ ಕಾಂಗ್ರೆಸ್ ಬೇಕು. ಮೋದಿ ಬರಬೇಕು, ನಮಗೆ ಮೋದಿ ಬರಬೇಕು. ಮೋದಿ ಬರೀ ನಮ್ಮ ದುಡ್ಡೆಲ್ಲ ಬಳ್ಕೊಂಡಿದ್ದಾರೆ, ಏನು ಮಾಡಿಲ್ಲ. ಹಾಕ್ತೀನಿ ಚೆನ್ನ ಅಚ್ಚಾ ಕರ್ತೀನಿ ಎಲ್ಲ ಬುರಾನೇ ಮಾಡ್ತಾ ಇದ್ದಾರೆ. ಅಚ್ಚ ಅಂತ ಒಂದೇ ಮಾಡಿಲ್ಲ. ಕಾಂಗ್ರೆಸ್ನವ್ರು 25,000 ಕೊಡ್ತಾ ಇದ್ರು ಲೋನ್ ಅಂತೇಳಿ ಆ ಮನೆಗಳೆಲ್ಲ ಬಿತ್ತು. ಮೋದಿಗಳೆಲ್ಲ ಬಿತ್ತು. ನಾವೀಗ ತುಮಕೂರು ಜಿಲ್ಲೆ ತಿಪ್ಟೂರಿನಲ್ಲಿದ್ದೀವಿ. ದಯವಿಟ್ಟು ಕೈ ಮುಗಿತೀನಿ, ಯಾರಿಗೂ ಸಿಕ್ಕಿಲ್ಲ. ಇವ್ರ ಮನೆಯವ್ರಿಗೆ ಸಿಕ್ಕಿರ್ಬೇಕು ಕ್ಯಾಂಡಿಡೇಟ್ ಅಂತ ಹೇಳಿ. ಕಾಂಗ್ರೆಸ್ ಕಡೆ ಕ್ಯಾಂಡಿಡೇಟ್ ಅಂತ ಸಿಕ್ಕಿರ್ಬೋದು. ಮೋದಿ ಇರ್ಬೇಕು. ಮೋದಿ ಬಿಟ್ರೆ ಆಗಲ್ಲ. ಹಿಂಗೆಲ್ಲ ಇಟ್ಕೊಂಡು ಬರಕ್ಕೆ ಕುಕ್ಕರ್ ಬಂಪ್ ತಂದು ಇಲ್ಲೇ ಕೊಟ್ಟಾಗ್ಬಿಡ್ತಾರೆ. ಬ್ಲಾಸ್ಟ್. ನಾವೀಗ ತುಮಕೂರು ಜಿಲ್ಲೆ ತಿಪ್ಟೂರಿನಲ್ಲಿದ್ದೀವಿ. ಲೋಕಸಭಾ ಚುನಾವಣೆ ಬಗ್ಗೆ ಮಹಾಜನತೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಯಾವ ಪಕ್ಷದ ಬಗ್ಗೆ ಒಲವಿದೆ, ಅವ್ರಿಗೆ ಕಾರ್ಯಗಳೇನೇನಾಗಬೇಕು, ಏನೇನು ಡೆವಲಪ್ಮೆಂಟ್ಸ್ ಆಗಬೇಕು, ಏನೆಲ್ಲ ಆಗಿಲ್ಲ, ಏನು ಆಗಬೇಕು, ಅದ್ರ ಬಗ್ಗೆ ಕೇಳ್ಕೊಂಬರೋಣ ಬನ್ನಿ. ಯಾರು ಬರ್ಬೋದು, ಯಾವ ಪಕ್ಷ ಬಂದರೆ ಚೆನ್ನಾಗಿದೆ? ನಮಗಿಲ್ಲಿ BJP ಬಂದ್ರೇ ಒಳ್ಳೆಯದು. ಈಗಿರೋದು ಅದೇ ಪಕ್ಷ, ಶಾಸಕರು. ಈಗ MP ಸಾಹೇಬರು ಅವರೇ ಬಂದರೆ ಏನೋ ಒಂದು ಹೊಂದಾಣಿಕೆ ಮೇಲೆ. ಕಾಂಗ್ರೆಸ್ ನಾವು ಬಾಗಿ ಕೊಟ್ಟಿದ್ದೀವಿ ಸರ್, ನಾವು ಕೇಳಿರ್ಲಿವಲ್ಲ ಸರ್. ಅವರಾಗೆ ಅವ್ರು ಕೊಟ್ಟವ್ರೆ. ಅವರಾಗಿ ಈಗ ಕೊಟ್ಟಿದ್ದು ಯಾರು ಬೇಡ ಅಂತಾರೆ ಸರ್. ತಗೊಂಡಿದ್ದೀವಿ. ಈಗ ತಾಂಡಿರೋದು ಇಲ್ಲ ಅನ್ನೋಕ್ಕಲ್ಲ, ಅವ್ರು ಕೊಟ್ಟಿರೋದನ್ನ ನಾವು ಕೇಳಿಲ್ಲ. ಸೆಂಟ್ರಲಲ್ಲಿ ಹಾಂ ಮೋದಿಯವರು ಓಕೆನಾ, ರಾಹುಲ್ ಗಾಂಧಿ ಖರ್ಗೆ ಅವರು ಯಾರನ್ನ ಬಂದರೆ ಓಕೆ? ಸರ್, BJP ಅಂದರೆ ಮೋದಿಯವರು ಅಂದರೆ BJP. ಹೌದು ಸರ್. ಹಾಂ ಸರ್, ಈ ಹಿಂದೂ ಬೇಕಾದ್ರೆ ಏನಾದರೂ ಹೇಳ್ಬೋದು, ಈಗಲ್ದೇನು ಹೇಳೋಕ್ಕಲ್ಲ ಸರ್. ಹಾಂ, BJP ಬಂದರೆ ಪರವಾಗಿಲ್ಲ. ಭಾಗ್ಯಗಳೆಲ್ಲ ಬರ್ತಾ ಇತ್ತಾ ನಿಮಗೆ? ನಮಗೆ ಮಾತ್ರ ಯಾವ ಭಾಗ್ಯನೂ ಬಂದಿಲ್ಲ ಸರ್. ಒಂದೇ ಒಂದು ರೂಪಾಯಿಯೂ ಬಂದಿಲ್ಲ. ಕರೆಂಟ್ ಬಿಲ್ಲು ಬಂದಿಲ್ಲ. ಇಲ್ಲ, ಕರೆಂಟ್ ಚಾರ್ಜ್ ಬಂದಿಲ್ಲ. ಫ್ರೀ ಅದು ಕಟ್ಟಿಲ್ಲ. ಹಾಂ, ಫ್ರೀ ಬರ್ತಾ ಇಲ್ಲ. 2,000 ಬರ್ತಾ ಇಲ್ಲ. ಅಕ್ಕಿದು ಬಂದಿಲ್ಲ ಗುರುಳೆ. ನಮಗೆ BJP ಬರ್ಬೇಕು ಗುರುಳೆ. ಇನ್ನು ಯಾವ ಪಕ್ಷನೂ ನಮ್ಗೆ ಅಂತ ಹೇಳ್ಕೊಂಡಂಥವು ಯಾವೂ ಇಲ್ಲ. ನಾವು ಕಂಡಂಗೆ ಗ್ಯಾರಂಟಿ ಇಲ್ಲ. BJPದು ಗ್ಯಾರಂಟಿ ಐತಿ. ಸೆಂಟ್ರಲ್ನಲ್ಲಿ ಇದು ಕಾಂಗ್ರೆಸ್ ಬಂದರೆ ಚೆನ್ನಾಗಿರ್ತದೆ. ಎಲ್ಲ ಸೌಕರ್ಯ ಮಾಡಿದ್ದಾರೆ. ಅವರೇ ಬಂದುಬಿಟ್ರೆ ತಿರುಗಿ ನಾವು ಬಟ್ಟೆ ಹಾಕ್ಕೊಂಡು ಹೋಗಿ ಓಡಾಡಬೇಕಾಗುತ್ತೆ. ಬೇರೆ ಅವಶ್ಯಕತೆ ಏನಿಲ್ಲ. ಬಡವರಿಗೆ ಬಗ್ಗರಿಗೆ ಪ್ರತಿಯೊಂದಕ್ಕೂ, ವಿದ್ಯಾರ್ಥಿಗೆ, ಕೆಲಸಗಾರರಿಗೆ, ಪ್ರತಿಯೊಬ್ಬರಿಗೂ ಕಾಂಗ್ರೆಸ್ ಬರಬೇಕು. ಮೋದಿ ಬರೀ ನಮ್ಮ ದುಡ್ಡೆಲ್ಲ ಬಳ್ಕೊಂಡಿದ್ದಾರೆ, ಏನು ಮಾಡಲಿಲ್ಲ. ಹಾಕ್ತೀನಿ ಚೆನ್ನ ಅಚ್ಚಾ ಕರ್ತೀನಿ ಎಲ್ಲ ಬುರಾನೇ ಮಾಡ್ತಾ ಇದ್ದಾರೆ. ಅಚ್ಚ ಅಂತ ಒಂದೇ ಮಾಡಲಿಲ್ಲ. ನಮ್ಮ ಐ ಖಾವಂಗ ಭಾಯಿಯೋ ಬಹನೋ ತುಮಕೋ ನಿಂಗಲ್ಲಾಲುಂಗ ಪೂರ ನಿಂಗಲ್ಲಾಲ್ರಿ. ಒಂದು ಮಾಡಲಿಲ್ಲ, ಇವತ್ತವರೆಗೂ ಒಂದು ಮಾಡಲಿಲ್ಲ. ಇಲ್ಲ, ಒಂದು ಪೈಸದು ಏನೂ ಮಾಡಲಿಲ್ಲ. ನಮ್ಮ ಗೌಡರು ಇದ್ದಾಗ ಮಾಡಿದರು, ಮುದ್ದೇರಾಮ್ ಗೌಡರು ಫಸ್ಟ್ ಮಾಡಿದರು. ಅವರು ಮಾಡಿದರು. ಸಗಡ್ ಶಿವಣ್ಣ ಅವರು ಮಾಡಿದರು. ಅವ್ರು BJPದಾಗೂ ಮಾಡಿದ್ದಾರೆ ಪಾಪ. ಯಾವುದೂ ರಿಸ್ಕ್ ಇರಲಿಲ್ಲ. ಇವರಂತೂ ಪೈಸಾದು ಮಾಡಲಿಲ್ಲ. ಆಗ್ತಾರೆ, ಜನ ಮೋಸ ಮಾಡಿದ್ದಾರೆ ಅಷ್ಟೇ. ಹೇಳೋಕ್ಕಾಗಲ್ಲ, ಸಾಧ್ಯವಿಲ್ಲ. ಈ ಜನ ಚೇಂಜ್ ಆಗಿಬಿಡ್ತಾರೆ. ಸಗಡ್ ಶಿವಣ್ಣ ಚೆನ್ನಾಗಿದ್ದಾರೆ. ಸಗಡ್ ಶಿವಣ್ಣ ಮುದ್ದಣ್ಣ ಅವರು ಒಳ್ಳೆ ಕ್ಯಾಂಡಿಡೇಟು. ಆಗಿದೆ ಮೋಸ್ಟ್ಲಿ. ಅವೆಲ್ಲ ಅವು ಪ್ರತಿಯೊಂದು ಬರ್ತಾಯಿದೆ. 5 ಭಾಗ್ಯದ್ದು ಬರ್ತಾಯಿದೆ. ಅಮೌಂಟ್ ದುಡ್ಡು ಬರ್ತಾಯಿದೆ. ರೇಷನ್ ದುಡ್ಡು ಬರ್ತಾಯಿದೆ. ಭಾಗ್ಯ ಜ್ಯೋತಿದು ಫ್ರೀ ಆಗಿದೆ. ಯಾವುದು ಮಿಸ್ ಆಗಿಲ್ಲ. ಅಮ್ಜದ್ ಪಕ್ಷ ಅಂತ. MP ಎಲೆಕ್ಷನ್ ಬರ್ತಾ ಇದೆ. ಹಾಂ, ಕೇಂದ್ರದಲ್ಲಿ ಡೆಲ್ಲಿನಲ್ಲಿ ಯಾವುದು ಸರ್ಕಾರ ಬಂದರೆ ಚೆನ್ನಾಗಿರುತ್ತೆ? ಕಾಂಗ್ರೆಸ್ಸೇ ಬರಬೇಕು. ಏನಕ್ಕೆ ಅಂದರೆ ಈ ಮೊಬೈಲ್ ನಮಗೆ ಇದೇ ಯೂಸ್ ಮಾಡ್ತಾ ಇರೋದು ನಾವು. ಇವರೆಲ್ಲ ಫೋನ್ಪೇಗಳು ಪಾನ್ಪೇಗಳು ಎಲ್ಲ ಇಟ್ಬಿಟ್ಟವ್ರೆ. ಇನ್ನು ಅವ್ರು ಗೆದ್ಬಿಟ್ರೆ ಈ ನೋಟು ನೋಡಲ್ಲ ನಾವು. ಎಲ್ಲ ಫೋನ್ಪೇ ಅಂತ. ನಾವು ಇದರಲ್ಲಿ ಎಲ್ಲಿ ಮಾಡೋಕ್ಕಾಗುತ್ತೆ, ಎಲ್ಲಿ ಮಾಡಿಸ್ಕೊಳಕ್ಕಾಗತ್ತೆ? ನಾವು ಅಲ್ಲೆಲ್ಲ ಏನೇನೋ ಮಾಡಿಬಿಟ್ಟವ್ರೆ, ಇನ್ನೆಲ್ಲಿ ಮಾಡ್ಕೊಳಕ್ಕಾಗುತ್ತೆ?
ಬೇಡ ಸ್ವಾಮಿ ನಮಗೆ. ನಮ್ಮ ಬಡವ್ರ ಸರ್ಕಾರನೇ ಇರಲಿ ಕಾಂಗ್ರೆಸ್ಸು. ಬಡವ್ರ ಸರ್ಕಾರ ಅದು ಅದೇ ಇರಲಿ. ಇನ್ಯಾವುದು ಬೇಡ ನಮಗೆ. ಬೇಡ ನಮ್ಗೆ ಯಾವುದು ಬೇಡ. ನಮಗೆಲ್ಲ ಮಾಡೈತೆ. ಅದು ಏನು ಮಾಡಿಲ್ಲ ಅಂದ್ರೂ ನಮ್ಗೆ ಕಾಂಗ್ರೆಸ್ಸೇ ಬೇಕು. ಕಾಂಗ್ರೆಸ್ ಇದ್ದರೆ ಒಳ್ಳೆಯದು. ಎಲ್ಲ ಸಿಗ್ತಾ ಇದೆ. ನಮ್ಮ ಮನೆಗೆ ಇವಾಗ ಯೂಸ್ ಮಾಡ್ತಾರೆ. ಕರೆಂಟ್ಗೆ ಬಿಲ್ ಬಂದಿಲ್ಲ. ಅಕ್ಕಿನೂ ಕೊಡ್ತಾರೆ. ಬೆಳಿಗ್ಗೆ ಬಂದು ತೊಗೊಂಡೋಗಿ ಅಕ್ಕಿ ತಂದು ಕೊಟ್ಟಾನೆ. ಹೇಳಿದ್ರೆ ನಾಳೆ ಬಾರಮ್ಮ ಅಂದ, ನಾಳೆ ಹಾಕ್ಕೊಂಬಂದ. ಎಲ್ಲ ಬರ್ತಾವ್ರೆ. ಸೌಕರ್ಯ ಇದೆ, ಏನಿಲ್ಲ. ಅವ್ರು ಏನು ಇಲ್ಲಿ ಹೇಳಂಗೆ ಇಲ್ಲ. ಕಾಂಗ್ರೆಸ್ ಬಂದರೆ ಎಲ್ಲ ಬರುತ್ತೆ. ಹಾಂ ಹಾಂ ಯಾರಿಗಾನ ಸಿಗಲಿ ಕಾಂಗ್ರೆಸ್ಗೆ ನಾನು ಓಟ್ ಹಾಕೋದು. ಯಾರನ್ನ ಸಿಗಲಿ ನಾನು ಕಾಂಗ್ರೆಸ್ಗೆ ಮಾತ್ರ ಓಟ್ ಹಾಕೋದೀನಿ, ಯಾರಿಗೂ ಹಾಕಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.